ಯಾರಿಗೆ ಮಾನಭಂಗ? ಅಂದು ದುಶ್ಯಾಸನನು ಎಳೆದು ತಂದನಲ್ಲ ರಜಸ್ವಲ್ಲೆಯಾದ ನನ್ನ. ಹಾಯ್, ನನ್ನ ಹೆಸರು ಅಕ್ಷಯ ರಾಧಮ್ಮ. ನಾನು ಬೇಸಿಕಲಿ ಹಾಸನವಳು, ಬಟ್ ಕರೆಂಟ್ಲಿ ನಾನು ಬ್ಯಾಂಗ್ಳೂರಲ್ಲಿ ಸ್ಟೇ ಆಗಿದ್ದೀನಿ. ಓಕೆ, ನಾನು 2 ಟೈಪ್ ಆಕ್ಟ್ ಮಾಡಬೇಕು ಅನ್ಕೊಂಡಿದ್ದೀನಿ. ಒಂದು ಬಂದು ಪೌರಾಣಿಕ, ಇನ್ನೊಂದು ಬಂದು ಮಾಡ್ರನ್ನು. ಕ್ಷಮೆ ಯಾಚಿಸುತ್ತಿದ್ದೀರಾ? ನಿಮ್ಮ ನಿಮ್ಮ ಪಾಪಗಳಿಗೆ ಕ್ಷಮೆ ಯಾಚಿಸುತ್ತಿದ್ದೀರಾ? ಯಾವುದನ್ನು ಕ್ಷಮಿಸುವುದು? ನಿಮ್ಮ ಯಾವ ಪಾಪವನ್ನು ಕ್ಷಮಿಸುವುದು? ಎಷ್ಟು ಪಾಪವನ್ನು ಕ್ಷಮಿಸುವುದು? ಮಾನಭಂಗ. ಯಾರಿಗೆ ಮಾನಭಂಗ? ಅಂದು ದುಶ್ಯಾಸನನು ಎಳೆದು ತಂದನಲ್ಲ ರಜಸ್ವಲ್ಲೆಯಾದ ನನ್ನ. ಏಕವಸ್ತ್ರದಲ್ಲಿ ಅಸಹಾಯಗಳಾಗಿದ್ದಾಗ ಅಲ್ಲಿ ನೆರೆದಿದ್ದ ಕಣ್ಣುಗಳಲ್ಲಿ ಇದ್ದಿದ್ದು ಮಾನಭಂಗ. ಅಂಡ್ ಇನ್ನೊಂದು ನಾರ್ಮಲ್ ಮಾಡ್ರನು. ಅಮ್ಮು, ನಿನಗೆ ಗೊತ್ತು, ನಂಗೆ ಚಿಕ್ಕ ವಯಸ್ಸಿಂದ ಅಕ್ಕಿಯಾಗಿ ಆಕಾಶದಲ್ಲಿ ಹಾರಾಡ್ಬೇಕು ಅಂತ ಇಷ್ಟ. ಅಷ್ಟೆತ್ರಕ್ಕೆ ಹಾರಾಡಕ್ಕಾದ್ರೂ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಪೈಲಟ್ ಆಗಿ ಹಾರಾಡೋಣ ಅಂತ. ನೋಡು, ನಂಗೆ ಅದೆಲ್ಲ ಗೊತ್ತಿಲ್ಲ. ಈಗ ನಾನು ಗ್ರಾಜುಯೇಷನ್ ಮುಗ್ದಿದೆ, ತುಂಬಾ ಕಷ್ಟಪಟ್ಟು ಪಾಸ್ ಆಗಿದ್ದೀನಿ. ನೀನೇನಾದ್ರೂ ಮಾಡಿ ಇವಾಗ ಮನೇಲಿ ಹೇಳಿ ಒಪ್ಪಿಸ್ಬೇಕಪ್ಪ. ಅಮ್ಮು, ನೀನೇನೋ ಮದ್ವೆ ಆಗಿ ಹೋದೆ ಅಂತ ನಾನು ಇವಾಗ ನಿನ್ನೆ ಫಾಲೋ ಮಾಡಕ್ಕಾಗುತ್ತಾ? ನನ್ಗಿರೋ ಒಂದು ಹೋಪ್ ನೀನು. ನಂಗೆ ಅದೆಲ್ಲ ಗೊತ್ತಿಲ್ಲ. ಪ್ಲೀಸ್, ನೀ ನನ್ ಮುದ್ದು ಅಕ್ಕ ಅಲ್ವಾ, ಏನಾದ್ರೂ ಮಾಡಿ ಈ ಮದ್ವೆ ಗಿದ್ವೆ ಎಲ್ಲ ಬೇಡ ನನ್ಗೆ, ಸರಿನಾ? ಅರ್ಥ ಆಗ್ತಾ ನಿನಗೆ? ಎಲ್ಲರೂ ಏನಕ್ ನನ್ ತಲೆ ಮೇಲೆ ಕುತ್ಕೊಂಡು ಪ್ರೆಷರ್ ಮಾಡ್ತಾ ಇದ್ದೀರಾ? ಆಗಲ್ಲ 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 ಅಂದ್ರೆ ಆಗಲ್ಲ, ಅರ್ಥ ಮಾಡ್ಕೊ. ಥ್ಯಾಂಕ್ ಯು.